ಕರ್ನಾಟಕ ದರ್ಶನ ಪ್ರವಾಸದ ಮೊದಲನೇ ದಿನ ವೆರಿ ಎಕ್ಸೈಟೆಡ್. ಹೊರಡೋಕ್ಕೂ ಮುಂಚೆ ಮಕ್ಕಳಿಗೆ ಕಿಟ್ಗಳನ್ನು ವಿತರಿಸಿದರು. ಹಾಗೆ ಮೆಂತ್ಯ ಪಲಾವ್ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಎಲ್ಲ ಮಕ್ಕಳು ತಿಂಡಿನ ತಿಂದು ರೆಡಿ ಆದರು. ಈ ಕಾರ್ಯಕ್ರಮಕ್ಕೆ ಶಾಸಕರಿಂದ ಮತ್ತು ಅನೇಕ ಗಣ್ಯರಿಂದ ಹಸಿರು ನಿಶಾನೆ ತೋರಿಸುವ ಮುಖಾಂತರ ಚಾಲನೆ ನೀಡಿದರು. ನಾವು ಫಸ್ಟ್ ಓಡಿದ್ದು ಚಿತ್ರದುರ್ಗ ಟೋಲ್ ಹತ್ರ ಇರುವ ಸಾಯಿಬಾಬಾ ಟೆಂಪಲ್. ದೇವ್ರ ಹತ್ರ ಹೋಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಆರಂಭಿಸಿದ್ವಿ. ನೆಕ್ಸ್ಟ್ ಅರೌಂಡ್ 1 o'clockಗೆ ಹೋಟೆಲ್ ಮಯೂರ ದುರ್ಗನ ತಲುಪಿದ್ವಿ. ಚಿತ್ರದುರ್ಗ ಕೋಟೆಯ ಆಪೋಸಿಟೇ ಇದೆ ಇದು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ್ದು. ಇಲ್ಲಿ ಆಲ್ರೆಡಿ ನಾವು ಹೋಗೋದಕ್ಕೂ ಮುಂಚೆ ಊಟ ಎಲ್ಲ ರೆಡಿ ಇತ್ತು. ಬಂದು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಹಾಲಿಗೆ ಹೋಗ್ತೀವಿ. ನೋಡಿ ಎಷ್ಟು ಕ್ಲೀನಾಗಿದೆ, ಎಷ್ಟು ಆಲ್ರೆಡಿ ದೇ ಹ್ಯಾವ್ ಅರೇಂಜ್ಡ್, ಎಲ್ಲನೂ ಚೆನ್ನಾಗಿ ಅರೇಂಜ್ಡ್ ಮಾಡ್ಕೊಂಡಿದ್ರು ಅವರು. ಇಲ್ಲಿ ಏನು ಊಟ ರೆಡಿ ಇತ್ತು ಅಂತ ಹೇಳಿದ್ರೆ ಚಪಾತಿ, ಸಾಗು, ಪಲ್ಯ, ಅನ್ನ, ಸಾಂಬಾರು, ಪಾಯಸ, ಮಜ್ಜಿಗೆ, ಹೀಗೆ ಎಲ್ಲವೂ ತುಂಬಾ ಕ್ಲೀನಾಗಿತ್ತು ಮತ್ತು ರುಚಿಯಾಗೂ ಸಹ ಇತ್ತು. ನೋಡಿ ಆಲ್ರೆಡಿ ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಕೊಡಲಿಕ್ಕೆ. ಇದು ಊಟ. ನೋಡಿ ಮಜ್ಜಿಗೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪಾಯಸ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು ರೌಂಡ್ ಎಲ್ಲ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಬಿಸಿಲಿರೋದ್ರಿಂದ ನಮಗೆ ಹೀಗಪ್ಪ ಬೆಟ್ಟ ಹತ್ತೋದು ಅನ್ನಿಸ್ತಾ ಇತ್ತು. ಆದರೂ ಸ್ಟಾರ್ಟ್ ಮಾಡಿದ್ವಿ. ಈ ಮಕ್ಕಳಲ್ಲಿ ಬೆಟ್ಟ ಹತ್ತೋದಕ್ಕಿಂತ ಚಿತ್ರದುರ್ಗ ಹೇಗಿದೆ, ಇಲ್ಲಿ ಯಾರು ಆಳ್ವಿಕೆ ಮಾಡಿದ್ರು, ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಇತ್ತು. ನಮಗೆ ಒಳ್ಳೆ ಗೈಡ್ ಸಿಕ್ಕಿದ್ರು. ಅವರು ಇಲ್ಲಿ ಎಷ್ಟು ದ್ವಾರಗಳಿದೆ ಮತ್ತು ಅಲ್ಲಿರೋಂತಹ ಐತಿಹಾಸಿಕ ಕುರುಹುಗಳನ್ನು ಮಕ್ಕಳಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ತೋರಿಸ್ಕೊಟ್ರು. ಮಕ್ಕಳು ಅಷ್ಟೇ ಆ ಇತಿಹಾಸನ ಎಲ್ಲ ನೋಡ್ತಾ ಇದ್ದಂಗೆ ಅವ್ರಿಗೆ ಇನ್ನೂ ಆಸಕ್ತಿ ಹೆಚ್ಚಾಗಿ ಪ್ರಶ್ನೆ ಮೇಲೆ ಪ್ರಶ್ನೆನ ಕೇಳಿ ಅವ್ರ ಸಮಸ್ಯೆಗಳನ್ನು, ಅವರ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋತಾ ಇದ್ರು. ಇದಾದಮೇಲೆ ನಾವು ಹೊರಟಿದ್ದು ತುಂಗಭದ್ರಾ ಡ್ಯಾಮ್. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, ಆದರೂ ತುಂಬ ಚೆನ್ನಾಗಿ ನೋಡಿದ್ವಿ. ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ, ತಂಪಾಗಿದೆ. ಅಲ್ಲಿ ತುಂಬ ಇಷ್ಟ ಆಗಿದ್ದು ವಾಟರ್ ಫೌಂಟೇನ್ ತುಂಬ ಚೆನ್ನಾಗಿತ್ತು. ಎಲ್ಲ ಅಣ್ಣವ್ರ ಸಾಂಗ್ಸೇ ಹಾಕಿದ್ರು. ಎಲ್ಲ ಮಕ್ಕಳನ್ನು ತುಂಬ ಎಕ್ಸೈಟೆಡಾಗಿ ಖುಷಿಯಿಂದ ನೋಡಿದ್ರು. ಇಲ್ಲಿ ಈ ಪಾರ್ಕಲ್ಲಿ ಎವ್ರಿ ಕಾರ್ನರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಮಕ್ಕಳೇನಾದರೂ ಇಲ್ಲಿ ಬಿಟ್ಟರೆ ಒಂದು ದಿನ ಪೂರ್ತಿ ಆಚೆನೇ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ ಪಾರ್ಕು. ಸುತ್ತ ದೊಡ್ಡ ಮರಗಳು, ಸುತ್ತ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ನೋಡಿ ಪಾರ್ಕು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಪಾರ್ಕನ್ನು ಹಾಗೆ ನೋಡ್ಕೊತ ಹೊಟ್ಟೆ ಹಸುವಾಗ್ತಾ ಇತ್ತು. ಕರೆಕ್ಟಾಗಿ ನಾವು ಹೋಟೆಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಯೂರ ಹೋಟೆಲೇ ವಿಜಯನಗರ ಬ್ರಾಂಚು. ಚೆನ್ನಾಗಿದೆ ಇಲ್ಲಿ. ಇಲ್ಲೂ ಅಷ್ಟೇ ನಾನು ಹೋಗೋಷ್ಟರಲ್ಲಿ ಊಟ ರೆಡಿ ಇತ್ತು. ಬಫೆ ಸಿಸ್ಟಮು. ಇಲ್ಲೂ ಅಷ್ಟೇ ಚಪಾತಿ, ಪಲ್ಯ, ಸಾಗು, ಅನ್ನ, ಸಾಂಬಾರು, ಮಜ್ಜಿಗೆ, ಹೀಗೇ ನಾವು ಎಷ್ಟೇ ಕೇಳಿದ್ರು ಅವ್ರು ಬಡಿಸ್ತಾಯಿದ್ರು. ಅನ್ಲಿಮಿಟೆಡ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದಿತ್ತು. ಮಕ್ಕಳು ಇಲ್ಲಿ ಸಂತೃಪ್ತಿಯಾಗಿ ಚೆನ್ನಾಗಿ ಊಟ ಮಾಡಿದ್ರು. ಯಾಕೆಂದರೆ ಬೆಟ್ಟ ಎಲ್ಲ ಹತ್ತಿ ಸುಸ್ತಾಗಿದ್ರು. ಬಂದ ತಕ್ಷಣ ನೆಮ್ಮದಿಯಿಂದ ಎಲ್ಲ ಚೆನ್ನಾಗಿ ಊಟ ಮಾಡಿದ್ರು. ನೋಡಿ ಅವ್ರಿಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ಹೊಸದು. ಹೇಳ್ತಾಯಿದ್ರು ಅಲ್ಲಿ ಮಕ್ಕಳು, ನಮ್ಮ ಪೇರೆಂಟ್ಸು ಹಿಂಗೆ ನೋಡ್ಕೊಂಡಿಲ್ಲ ಅಂತ. ಹಾಗೆ ಇದು ನಮಗೆ ಅಲಾಟ್ ಮಾಡಿದ್ದ ಅಕಮೆಂಡೇಷನ್ನು ಎಲ್ಲ ಚೆನ್ನಾಗಿತ್ತು. ಒಳ್ಳೆ ನಿದ್ರೆ ಬಂತು. ಈ ಅವಕಾಶ ಪಡೆದ ನಾವೇ ಧನ್ಯರು.